ಒಂದು ಸುಂದರ ಹಳ್ಳಿಯಲ್ಲಿ ಆದಿ ಎಂಬ ಒಬ್ಬ ಚಿಕ್ಕ ಹುಡುಗನಿದ್ದ. ಆದಿ ಬುದ್ಧಿವಂತನಾಗಿದ್ದರೂ ಕೆಲವೊಮ್ಮೆ ಸುಲಭದ ದಾರಿಯನ್ನು ಆಯ್ಕೆ ಮಾಡುವ ಅಭ್ಯಾಸ ಅವನಿಗಿತ್ತು. ಅವನ ಅಪ್ಪ ಹಳ್ಳಿಯ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ಅಮ್ಮ ಮನೆ ನೋಡಿಕೊಳ್ಳುತ್ತಾ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸುತ್ತಿದ್ದರು. ಆದಿ ಪ್ರತಿದಿನ ಶಾಲೆಗೆ ಹೋಗುವಾಗ ತನ್ನ ಅಪ್ಪ ಹೇಳುತ್ತಿದ್ದ ಮಾತು ಒಂದೇ: ಮಗ, ಯಾವ ಸಂದರ್ಭದಲ್ಲೂ ಸತ್ಯವನ್ನು ಬಿಟ್ಟು ಹೋಗಬೇಡ. ಆದಿ ತಲೆ ಹಾಯಿಸುತ್ತಿದ್ದ, ಆದರೆ ಆ ಮಾತಿನ ಆಳವಾದ ಅರ್ಥ ಅವನಿಗೆ ಆಗ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗಿರಲಿಲ್ಲ. ಒಂದು ದಿನ ಶಾಲೆಯಲ್ಲಿ ಪರೀಕ್ಷೆ ನಡೆಯುತ್ತಿತ್ತು. ಪ್ರಶ್ನೆಗಳು ಸ್ವಲ್ಪ ಕಷ್ಟವಾಗಿದ್ದವು. ಆದಿ ಮೊದಲ ಪ್ರಶ್ನೆ ನೋಡುತ್ತಿದ್ದಂತೆ ಗಾಬರಿಯಾದ. ಅಷ್ಟರಲ್ಲಿ ಅವನ ಪಕ್ಕದಲ್ಲಿ ಕುಳಿತಿದ್ದ ಸ್ನೇಹಿತ ರಘು ತನ್ನ ಉತ್ತರ ಪತ್ರಿಕೆಯನ್ನು ಸ್ವಲ್ಪ ತಿರುಗಿಸಿ ತೋರಿಸಿದ. ನೋಡು ಆದಿ, ಬರೀಕೋ ಎಂದು ಕಣ್ಣು ಸೂಚನೆ ಮಾಡಿದ. ಆದಿಗೆ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು. ನೋಡಿಬಿಟ್ರೆ ಅಂಕಗಳು ಬರ್ತವೆ, ಯಾರಿಗೂ ಗೊತ್ತಾಗಲ್ಲ ಎಂದು ಯೋಚಿಸಿದ. ಆದರೆ ಅಪ್ಪನ ಮಾತು ನೆನಪಾಯಿತು: ಸತ್ಯವನ್ನು ಬಿಟ್ಟು ಹೋಗಬೇಡ. ಸ್ವಲ್ಪ ಸಮಯ ಯೋಚಿಸಿದ ನಂತರ ಆದಿ ರಘುವಿನ ಪತ್ರಿಕೆಯನ್ನು ನೋಡದೆ ತನ್ನಿಂದಾದಷ್ಟು ಉತ್ತರ ಬರೆಯಲು ನಿರ್ಧರಿಸಿದ. ಕೆಲವು ಪ್ರಶ್ನೆಗಳು ತಪ್ಪಾಗಿದ್ದವು, ಆದರೂ ಅವನ ಮನಸ್ಸು ಹಗುರವಾಗಿತ್ತು. ಪರೀಕ್ಷೆ ಮುಗಿದ ಮೇಲೆ ರಘು ನಗುತ್ತಾ ಹೇಳಿದ: ನೀನು ಮೂರ್ಖನಾದೆ, ನೋಡಿದ್ರೆ ಫುಲ್ ಮಾರ್ಕ್ಸ್ ಬರ್ತಿತ್ತು. ಆದಿ ಏನೂ ಉತ್ತರಿಸಲಿಲ್ಲ. ಕೆಲವು ದಿನಗಳ ನಂತರ ಫಲಿತಾಂಶ ಬಂತು. ರಘು ಹೆಚ್ಚು ಅಂಕಗಳನ್ನು ಪಡೆದಿದ್ದ. ಆದಿಗೆ ಸರಾಸರಿ ಅಂಕಗಳು ಬಂದಿದ್ದವು. ಆದಿಗೆ ಸ್ವಲ್ಪ ಬೇಸರವಾಯಿತು. ನಾನು ತಪ್ಪು ಮಾಡಿದ್ದೇನಾ ಎಂದು ಯೋಚಿಸಿದ. ಆ ದಿನ ಸಂಜೆ ಆದಿ ತನ್ನ ಅಜ್ಜನ ಜೊತೆ ತೋಟಕ್ಕೆ ಹೋದ. ಅಜ್ಜ ಒಂದು ಹಳೆಯ ದೀಪವನ್ನು ಕೈಯಲ್ಲಿಟ್ಟುಕೊಂಡಿದ್ದರು. ದೀಪದ ಬೆಳಕು ಕಡಿಮೆಯಿದ್ದರೂ ಅದು ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತಿತ್ತು. ಆದಿ ಕೇಳಿದ: ಅಜ್ಜ, ಈ ಹಳೆಯ ದೀಪ ಯಾಕೆ ಇನ್ನೂ ಇಟ್ಟುಕೊಂಡಿದ್ದೀರಾ? ಅಜ್ಜ ನಗುತ್ತಾ ಹೇಳಿದರು: ಮಗ, ಈ ದೀಪದಂತೆ ಸತ್ಯವು. ಬೆಳಕು ಕಡಿಮೆ ಅನ್ನಿಸಬಹುದು, ಆದರೆ ಅದು ನಿನ್ನನ್ನು ತಪ್ಪು ದಾರಿಗೆ ಹೋಗದಂತೆ ಕಾಪಾಡುತ್ತದೆ. ಆ ಮಾತು ಆದಿಯ ಹೃದಯಕ್ಕೆ ತಟ್ಟಿತು. ಅದೇ ಸಮಯದಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಪರೀಕ್ಷೆಯ ಸಮಯದಲ್ಲಿ ನಕಲು ನಡೆದಿತ್ತು ಎಂದು ತಿಳಿಸಿದರು. ರಘು ಸೇರಿದಂತೆ ಕೆಲವು ಮಕ್ಕಳನ್ನು ಕರೆದು ವಿಚಾರಿಸಿದರು. ಕೊನೆಗೆ ರಘು ತನ್ನ ತಪ್ಪನ್ನು ಒಪ್ಪಿಕೊಂಡ. ಅವನ ಅಂಕಗಳನ್ನು ರದ್ದುಪಡಿಸಲಾಯಿತು. ಆ ದಿನ ಆದಿಗೆ ತನ್ನ ನಿರ್ಧಾರದ ಮಹತ್ವ ಅರ್ಥವಾಯಿತು. ಅವನು ಮನೆಗೆ ಬಂದು ಅಪ್ಪನಿಗೆ ಎಲ್ಲವನ್ನೂ ಹೇಳಿದ. ಅಪ್ಪ ಆದಿಯನ್ನು ಹತ್ತಿರ ಕರೆದು ಹೇಳಿದರು: ಮಗ, ಅಂಕಗಳು ಜೀವನವಲ್ಲ, ನಿನ್ನ ಮೌಲ್ಯಗಳು ನಿನ್ನ ಜೀವನ. ಆ ದಿನದಿಂದ ಆದಿ ಯಾವ ಸಂದರ್ಭದಲ್ಲೂ ಸುಲಭದ ದಾರಿಯನ್ನು ಆಯ್ಕೆ ಮಾಡಿಲ್ಲ. ಓದಿನಲ್ಲಿ ಮಾತ್ರವಲ್ಲ, ಜೀವನದಲ್ಲೂ ಸತ್ಯ, ಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಹಿಡಿದಿಟ್ಟುಕೊಂಡ. ಆದಿ ದೊಡ್ಡವನಾದ ಮೇಲೆ ಒಳ್ಳೆಯ ಅಧಿಕಾರಿಯಾಗಿ ಸಮಾಜಕ್ಕೆ ಸೇವೆ ಮಾಡಿದ. ಅವನು ಯಾವಾಗಲೂ ಹೇಳುತ್ತಿದ್ದ ಒಂದು ಮಾತು: ಸತ್ಯ ಎನ್ನುವ ದೀಪ ಕೈಯಲ್ಲಿದ್ದರೆ ಜೀವನದ ದಾರಿ ಯಾವತ್ತೂ ತಪ್ಪು.